ಎಲ್ರಿಗೂ ನನ್ನ ನಮಸ್ಕಾರ. ಆಚಾರ ವಿಚಾರವೇ ನಮ್ಮ ಸಂಸ್ಕಾರ. ಮುದ್ರೆಗಳಿಂದ ನಾವು ಯಾವ ರೀತಿ ಸಂಸ್ಕಾರಯುತರಾಗಬೇಕು ಅನ್ನೋದಕ್ಕೆ ನಾನು ಇವತ್ತಿನ ದಿವಸ ಒಂದು ಪಿತೃದೇವತೆಗಳಿಗೆ ಮತ್ತು ಬಂಧು ಮಿತ್ರರಿಗೆ ಸತ್ತಂಥವರಿಗೆ ನಾವು ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಅನ್ನೋದನ್ನು ಮುದ್ರೆ ಮುಖಾಂತರ ಹೇಗೆ ಮಾಡೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪಿತೃದೇವತೆಗಳು ನಮ್ಮ ತಂದೆ ತಾಯಿ ಸತ್ತಿದ್ರೆ, ಅಜ್ಜ ಅಜ್ಜಿ ಸತ್ತಿದ್ರೆ, ನಮ್ಮ ಗೋತ್ರದಲ್ಲಿ ಹಿರಿಯರು ಯಾರಾದರೂ ಸತ್ತಿದ್ರೆ, ನಮ್ಮ ವಂಶದಲ್ಲಿ ನಮ್ಮ ವಂಶವೃಕ್ಷದಲ್ಲಿ ಯಾರಾದರೂ ಸತ್ತೋಗಿದ್ರೆ ಅಂಥವ್ರಿಗೆ ನಾವು ಶ್ರಾದ್ದ ಮಾಡುವಾಗ ಅಂದರೆ ತಿಥಿ ಮಾಡುವಾಗ ಅಂಥವ್ರಿಗೆ ತರ್ಪಣವನ್ನು ಕೊಡ್ತೀವಿ. ಹಾಗೂ ಬಂಧು ಮಿತ್ರರು ಏನಾದ್ರು ಸತ್ತೋಗಿದ್ರೆ ಅವ್ರಿಗೂ ಕೂಡ ಪಿತೃದೇವತೆಗಳು ಅಂತ ಹೇಳಿ ನಾವು ಶಾಸ್ತ್ರದಲ್ಲಿ ತರ್ಪಣವನ್ನು ಬಿಡ್ತೀವಿ. ಈ ತರ್ಪಣವನ್ನು ಬಿಡಬೇಕಾದ್ರೆ ಒಂದು ವಿಶೇಷವಾದಂಥ ಮುದ್ರೆಯನ್ನು ಉಪಯೋಗಿಸ್ಬೇಕು. ಎಷ್ಟೋ ಜನ ತರ್ಪಣ ಬಿಡಬೇಕಾದ್ರೆ ಎಳ್ಳು ನೀರು ಹಾಕ್ಕೊಂಡು ಸುಮ್ಮನೆ ಹಿಂಗೆ ಬಿಟ್ಬಿಡ್ತಾರೆ, ಹೀಗೆ ಬಿಟ್ಬಿಡ್ತಾರೆ. ಇದು ಶುದ್ಧ ತಪ್ಪು. ಅದಕ್ಕೋಸ್ಕರ ಯಾರು ಈ ರೀತಿ ಬಿಡ್ತಾರೋ ಅವ್ರಿಗೆ ಆ ಪೂಜೆ ಆದ ತಕ್ಷಣ, ಅದೇ ತರ್ಪಣ ಸೇವೆ ಆದ ತಕ್ಷಣ ಅವ್ರಿಗೆ ಯಾವಾಗಲೂ ಜ್ವರ ಬರ್ಬೋದು, ಇಲ್ಲ ಒಂದು ರೋಗಕ್ಕೆ ತುತ್ತಾಗಿಬಿಡ್ತಾರೆ. ಕಾರಣ ಪಿತೃದೇವತೆಗಳು ಅದು ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಅವ್ರು ಅಲ್ಲಿಂದಲೇ ಕೂತ್ಕೊಂಡು ಶಾಪ ಹಾಕ್ಬಿಡ್ತಾರೆ ಅಂತ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ನಾವು ಯಾವ ಮುದ್ರೆ ಉಪಯೋಗಿಸಿ ನಾವು ತರ್ಪಣ ಕೊಡಬೇಕು ಅನ್ನೋದು ಭಾಳ ವಿಶೇಷ. ನಾನು ಈಗಾಗಲೇ ಹೇಳಿದೆ, ಒಂದು ಉದ್ಧರಣೆ ನೀರನ್ನು ನಮ್ಮ ಬಲಗೆ ಹಸ್ತದಲ್ಲಿ ಈ ರೀತಿ ಹಾಕ್ಕೊಂಡು ಹಂಸಪಕ್ಷ ಮುದ್ರೆಯನ್ನು ಉಪಯೋಗಿಸಿ ಕಿರುಬೆರಳನ್ನು ಹೊರಗೆ ಚಾಚಿದ್ರೆ ದೇವತೆಗಳಿಗೂ ಮುದ್ರೆ, ಇದು ಪ್ರಸನ್ನ ಅರ್ಘ್ಯ ಅಂತೇಳಿ. ಅದೇ ರೀತಿ ಎಳ್ಳು ನೀರು ಹಾಕ್ಕೊಂಡು ಎಳ್ಳನ್ನು ಹಾಕಿ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ಬಿಡಬೇಕು. ಈ ರೀತಿ ಅಂದರೆ ಅರ್ಧಚಂದ್ರ ಅಂತ ಇದಕ್ಕೆ ಹೆಸರು. ಈ ಮುದ್ರೆಗೆ ಹೆಸರು ಅರ್ಧಚಂದ್ರ. ಈ ರೀತಿ ಅರ್ಧಚಂದ್ರ ಅದನ್ನು ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ತರ್ಪಯಾಮಿ 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 ಅಂತ ಈ ಭಾಗದಿಂದ ರಾಹು ಗ್ರಹದಿಂದ ಹೋಗ್ಬೇಕು. ಇದು ರಾಹು, ಇದು ಕೇತು. ಇಲ್ಲಿ ರಾಹು ಇರ್ತಾರೆ, ಇಲ್ಲಿ ಕೇತು ಇರ್ತಾರೆ, ಇಲ್ಲಿ ಮಂಗಳ ಗ್ರಹ ಇರ್ತಾರೆ, ಇಲ್ಲಿ ಶುಕ್ರ ಗ್ರಹ, ಇಲ್ಲಿ ಗುರು ಗ್ರಹ. ಶುಕ್ರ ಗುರುಗಳ ಮಧ್ಯದಲ್ಲೇ ರಾಹು. ಈ ರಾಹು ಸ್ಥಾನದಿಂದ, ರಾಹು ಕ್ಷೇತ್ರದಿಂದ ಈ ರೀತಿ ಬಿಡಬೇಕು. ಇದಕ್ಕೆ ತರ್ಪಯಾಮಿ 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 ಅಂತ ಎಳ್ಳು ನೀರು ಮತ್ತು ಒಂದು ಕಾಸು ಇಟ್ಕೊಂಡು ನಾವು ತರ್ಪಣ ಬಿಡ್ತೀವಿ ಶ್ರಾದ್ದದಲ್ಲಿ ಎಲ್ಲ. ಅಂದರೆ ಮಹಾಲಯ ಅಮಾವಾಸ್ಯೆ ದಿವಸ ಮತ್ತು ಮಾಸಿಕ ಅಂದರೆ ತಿಂಗಳು ತಿಥಿ ಮಾಡೋರು ಯಾವಾಗಲೂ ಈ ಮುದ್ರೆಯನ್ನು ಯೂಸ್ ಮಾಡಿದಾಗ ಆ ಸಂಬಂಧಪಟ್ಟಂಥ ಪಿತೃದೇವತೆಗಳಿಗೆ ನೀವು ಕೊಟ್ಟಂಥ ಒಂದು ಅರ್ಘ್ಯ ಎಳ್ಳು ಮತ್ತು ನೀರು, ಒಂದು ಕಾಯಿನ್, ವರಾಹ ಅಂದರೆ ದುಡ್ಡು, ಇದರ ಮೂಲಕ ಅವರು ಅದನ್ನು ಅಲ್ಲಿ ಪಿತೃಲೋಕದಲ್ಲಿ ಅದನ್ನು ತೊಗೊಂಡು ಅವ್ರಿಗೇನು ಬೇಕೋ ಕುಡಿಯೋಕ್ಕೆ ನೀರು ಕೊಟ್ಟಂಗಾಯಿತು. ಆ ಎಳ್ಳಿನಿಂದ ಅವ್ರು ಮಾಡಿರೋ ಕರ್ಮ ಕೂಡ ಕಳ್ಕೊಳ್ತಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಶ್ರಾದ್ದ ಮಾಡುವಾಗ ಹೇಳ್ತಾರೆ. ಆದ್ದರಿಂದ ನಾವು ಶ್ರಾದ್ದ ಮಾಡಬೇಕಾದ್ರೆ ಯೂಸ್ ಮಾಡಬೇಕಂತ ಮುದ್ರೆ ಅರ್ಧಚಂದ್ರ. ಈ ರೀತಿ ಅರ್ಧಚಂದ್ರ ಇಲ್ಲಿಂದ ನಾವು ತರ್ಪಣವನ್ನು ಬಿಡಬೇಕು. ಈ ರಾಹು ಕ್ಷೇತ್ರದಿಂದ ಮಂಗಳ ಗ್ರಹದಲ್ಲಿ ಎಳ್ಳು ನೀರು ಕಾಸು ಈ ಮೂರನ್ನು 1 ಸೆಕೆಂಡ್ ಇಟ್ಕೊಂಡು ಆಮೇಲೆ ತರ್ಪಯಾಮಿ 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 ಅಂತ 3 ಆವರ್ತಿ ಹೇಳಿ ಇದು ಬಿಟ್ಟಾಗ ಸಮಸ್ತ ಪಿತೃದೇವತೆಗಳು ಕೂಡ ನೀವು ಅವರೆಂಥ ಕೆಟ್ಟ ಕೆಲಸನೂ ಮಾಡಿರಲಿ, ಅವ್ರು ಏನೇ ನರಕ ಯಾತನೆ ಪಡ್ತಿದ್ರು ಕೂಡ, ನೋಡು ಭೂಲೋಕದಲ್ಲಿ ನಿಮ್ಮ ಸಂಬಂಧಿಕ ಅಥವಾ ನಿಮ್ಮ ಮಗನೋ ಮೊಮ್ಮಗನೋ ತರ್ಪಣ ಕೊಟ್ಟಿದ್ದಾನೆ ತಗೋ ಅಂತೇಳಿ ಆ ಸಂಬಂಧಪಟ್ಟಂಥ ನರಕದಲ್ಲಿರತಕ್ಕಂಥ ಅಸಿಸ್ಟೆಂಟ್, ಅಲ್ಲಿರತಕ್ಕಂಥ ಯಮಲೋಕದ ಸೇವಕರು ಆ ಅರ್ಘ್ಯವನ್ನು ಆ ಪಿತೃದೇವತೆಗಳು ತಗೊಂಡು ತಲುಪಿಸ್ತಾರೆ ಅಂತ ಗರುಡ ಪುರಾಣದಲ್ಲಿ ಮತ್ತು ಕೆಲವು ಶ್ರಾದ್ದ ವಿಧಿಗಳಲ್ಲಿ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಈ ಸಂಸ್ಕಾರಯುತವಾಗಿಂಥ ಮುದ್ರೆ ಉಪಯೋಗಿಸಿ ನಾವು ತರ್ಪಣ ಕೊಡಲಿಲ್ಲ ಅಂದರೆ, ಪಿತೃದೇವತೆಗಳಿಗೆ ಅರ್ಘ್ಯವನ್ನು ಕೊಡಲಿಲ್ಲ ಅಂದರೆ ನಾವು ಮಾಡಿದಂತಹ ಪೂಜೆ ಅಥವಾ ವಿಧಿ ವಿಧಾನ ಕೂಡ ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ಸಂಸ್ಕಾರ ಅನ್ನೋದು ಭಾಳ ವಿಶೇಷವಾದಂಥದ್ದು. ಇದೆಲ್ಲ ಮುದ್ರಾಶಾಸ್ತ್ರದಲ್ಲಿ ಭಾಳ ವಿಶೇಷವಾಗಿ ಭೂಲೋಕದ ಮಾನವರು ತಮ್ಮ ಆಚಾರವನ್ನು ಅಂದರೆ ಆ ಕಲ್ಚರನ್ನು ವಿಚಾರ ಮಾಡಿ ಯಾವ ರೀತಿ ನಡೆಸಬೇಕು ಅನ್ನೋದನ್ನೇ ಈ ಸಂಸ್ಕಾರವನ್ನು ಎಲ್ಲ ಗ್ರಂಥಗಳಲ್ಲೂ ಕೂಡ ಹೇಳಿದ್ದಾರೆ. ವಿಶೇಷವಾಗಿ ದತ್ತಾತ್ರೇಯ ಜೀವನ ಚರಿತ್ರೆ, ಗುರುಚರಿತ್ರೆಯಲ್ಲೂ ಕೂಡ ಈ ತರ್ಪಣ ವಿಧಿ ಬಗ್ಗೆ ಹೇಳಿದ್ದಾರೆ. ಶ್ರೀ ದತ್ತಾತ್ರೇಯ ಮಹಾರಾಜರು ಕೂಡ ಈ ತರ್ಪಣವನ್ನು ಯಾವ ಮುದ್ರೆಯಿಂದ ಕೊಡಬೇಕು ಅಂತ ತಿಳಿಸಿದ್ದಾರೆ. ಯಾವಾಗ ಈ ಸಂಸ್ಕಾರವನ್ನು ನಾವು ಬಿಟ್ಬಿಡ್ತೀವೋ ಆವಾಗ ನಾವು ಎಷ್ಟೇ ಪೂಜೆ ಪುರಸ್ಕಾರ ಮಾಡೋದು ಕೂಡ ನಮಗೆ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತಾ ಇರ್ತದೆ. ಎಷ್ಟೋ ಜನಕ್ಕೆ ನಾನು ತರ್ಪಣ ಬಿಡೋದು ನೋಡಿದ್ದೀನಿ, ಸುಮ್ಮನೆ ಹೋಗ್ಬಿಟ್ಟು ಹಿಂಗಂದ್ಬಿಡ್ತಾರೆ. ಹಿಂಗಂದ್ರೆ ತಪ್ಪು. ಇದು ಲಾಕ್ ಮಾಡಬೇಡದು, ಇದು ಓಪನ್ ಆಗಬೇಕಿದು. ಇಲ್ಲಿ ಓಪನ್ ಆಗಿ ಇದ್ರ ಮಧ್ಯದಿಂದ ನೀರು ಮತ್ತು ಎಳ್ಳು ಹೋಗಬೇಕು. ಇದು ಲಾಕ್ ಮಾಡಿಬಿಟ್ಟು ಹಿಂಗೆ ಬಿಡಿಸ್ಬಿಡ್ತಾರೆ. ಎಷ್ಟೋ ಜನ ಪುರೋಹಿತರು ಹೀಗೆ ಮಾಡಿಸ್ತಾರೆ, ಅದು ತಪ್ಪು. ಅರ್ಧಚಂದ್ರ ಮುದ್ರೆ ಧಾರಣೆ ಮಾಡಿಸ್ಬೇಕು. ಇಲ್ಲಿ ಇಟ್ಕೋಬೇಕು, ತರ್ಪಯಾಮಿ ತರ್ಪಯಾಮಿ ಅಂತೇಳಿ ಬಿಡಬೇಕು. ಅರ್ಧಚಂದ್ರ, ಈ ಅರ್ಧಚಂದ್ರ ಈ ಭಾಗ ಇದೆಯಲ್ಲ, ಇದಕ್ಕೆ ಅರ್ಧಚಂದ್ರ ಅಂತಾರೆ. ಹೀಗೆ ತರ್ಪಣವನ್ನು ಅಂದರೆ ಪಿತೃದೇವತೆಗಳಿಗೆ ಅರ್ಘ್ಯವನ್ನು ಕೊಡುವಾಗ ಈ ಮುದ್ರೆಯನ್ನು ಧಾರಣೆ ಮಾಡಬೇಕು. ಯಾರು ಈ ಸಂಸ್ಕಾರನ ಬಿಟ್ಟು ಆ ವಿಧಿವಿಧಾನ ಆಚರಣೆ ಮಾಡ್ತಾರೋ ಅಂಥವ್ರ ಪೂಜಾ ಫಲ ರಾಕ್ಷಸರಿಗೆ ಹೊಟ್ಟೋಗುತ್ತೆ. ಆದ್ದರಿಂದ
ಯಾವಾಗ ರಾಕ್ಷಸರುಗಳು ಇದನ್ನು ತಗೊಳ್ತಾರೋ ಮನೇಲಿ ಆಕ್ಸಿಡೆಂಟು, ಕೂಗಾಟ, ಹೊಡೆದಾಟ, ಬಡದಾಟ, ಸದಾ ಕಣ್ಣೀರಿನಲ್ಲಿ ಆ ಮನೆ ಸಂಸಾರ ನಡೀತಾ ಇರುತ್ತೆ. ಕಣ್ಣೀರು ಹೆಂಡತಿ ತಪ್ಪ ಗಂಡ ಹೇಳ್ತಾನೆ, ಗಂಡ ತಪ್ಪು ಹೆಂಡತಿ ಹೇಳ್ತಾರೆ, ಗಂಡ ಹೆಂಡತಿ ಇಬ್ಬರು ಅಳೋ ದಿವಸ ಅವ್ರ ಮಕ್ಕಳು ಅಳಕ್ಕೆ ಶುರು ಮಾಡ್ತಾರೆ. ಹೀಗೆ 365 ದಿವಸ ಆ ಮನೇಲಿ ಕಣ್ಣೀರಲ್ಲೇ ತೊಳೆದೋಗುತ್ತೆ. ಕಾರಣ ಆ ಸಂಸ್ಕಾರ ಸರಿಯಾಗಿ ನಡೀಲಿಲ್ಲ ಅಂದರೆ. ಅದಕ್ಕೆ ಆಚಾರ ವಿಚಾರವೇ ನಮ್ಮ ಸಂಸ್ಕಾರ. ಇವತ್ತಿನ ಮಾಡರ್ನ್ ಟೆಕ್ನಾಲಜಿಲಿ ಇದೆಲ್ಲ ಮರೆತು ನಾವು ಹಿಂದೂಗಳಾಗಿ ಉಪಯೋಗಿಸುವಂಥ ಸಂಸ್ಕಾರವನ್ನೇ ಮರಿತಾ ಇದ್ದೀವಿ. ಯಾವಾಗ ಈ ಸಂಸ್ಕಾರ ಬಿಟ್ಟು ನಾವು ಜೀವನ ಮಾಡೋಕ್ಕೆ ಹೊರಡ್ತೀವೋ ಖಂಡಿತವಾಗಲೂ ಸುಖ ಸಿಗೋದಿಲ್ಲ. ಸುಖ ಬೇಕು ಅಂದರೆ ಆಚಾರ ಮಾಡಿ ವಿಚಾರವಂತರಾಗಿ ಸಂಸ್ಕಾರವನ್ನು ಅಳವಡಿಸ್ಕೋಬೇಕು. ಯಾವಾಗ ಸಂಸ್ಕಾರಹೀನರಾಗ್ತೀವೋ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಸಂಸ್ಕಾರಯುತರಾಗಬೇಕು, ಸಂಸ್ಕಾರದಲ್ಲೇ ಬದುಕಬೇಕು ಅನ್ನೋದಾಗಿದ್ದರೆ ಈ ಪ್ರತಿಯೊಂದಕ್ಕೂ ಮುದ್ರೆ ಇವೆ. ನಾನು ಆಗಲೇ ಹೇಳಿದೆ, ಹಂಸಪಕ್ಷ ದೇವತೆಗಳಿಗೆ ಕೊಡೋ ಅರ್ಘ್ಯ, ಪಿತೃದೇವತೆಗಳಿಗೆ ಅರ್ಧಚಂದ್ರ. ಕೆಲವು ಕಡೆ ನಾರ್ತ್ ಇಂಡಿಯನ್ನಲ್ಲಿ ಅರಾಳ ಮುದ್ರೆ ಯೂಸ್ ಮಾಡ್ತಾರೆ. ಈ ರೀತಿ ಅರಾಳ ಮುದ್ರೆಯಲ್ಲಿ ಹಿಂಗೆ ಬಿಡ್ತಾರೆ. ಅರಾಳ ಮುದ್ರೆನೂ ಇಲ್ಲ, ಇದು ಬಂದ್ ಆಗಬಾರ್ದು, ಯಾವುದು ಲಾಕ್ ಮಾಡಬಾರ್ದು, ಸಲೀಸಾಗಿ ಹೀಗೆ ಕೆಳಗಡೆ ಅರ್ಘ್ಯ ಪಾತ್ರಕ್ಕೆ ಬಿಡಬೇಕು. ಅರ್ಘ್ಯ ಪಾತ್ರ ಯಾವತ್ತೂ ಬಲಭಾಗದಲ್ಲಿ ಇಟ್ಕೊಳ್ಬೇಕು. ಪಂಚಪಾತ್ರೆ ಮತ್ತು ಉದ್ಧರಣೆ ನಮ್ಮ ಎಡಭಾಗದಲ್ಲಿರಬೇಕು. ಬಲಭಾಗದಲ್ಲಿ ಬಲಗೈಯಿಂದ ಕೊಡುವಂಥ ಅರ್ಘ್ಯ ಯಾವಾಗಲೂ ಅರ್ಘ್ಯ ಪಾತ್ರೆ ಬಲಭಾಗದಲ್ಲಿರಬೇಕು. ಎಷ್ಟೋ ಜನ ಈ ರೀತಿ ಇಟ್ಕೋತಾರೆ ಎಡಗಡೆಗೆ. ಇದು ಶುದ್ಧ ಸಂಸ್ಕಾರ ಸರಿಯಿಲ್ಲ, ಇದು ಶುದ್ಧ ಸಂಸ್ಕಾರ ಅಲ್ಲ. ಆದ್ದರಿಂದ ಸಂಸ್ಕಾರಹೀನರಿಗೆ ಯಾವತ್ತೂ ಕೂಡ ಅಲ್ಲಿ ಪುಣ್ಯ ಲಭಿಸೋದಿಲ್ಲ. ಹಾಗಾಗಿ ಸಂಸ್ಕಾರ ಭಾಳ ಅತಿ ಮುಖ್ಯ ಈ ಮಾನವನಿಗೆ. ಕೆಲವು ವಾಸ್ತುಗಳಲ್ಲಿ ಸುಮಾರು ಜನ ಹೇಳ್ತಾ ಇರ್ತಾರೆ, ಅಯ್ಯೋ ಈ ಮನೆಗೆ ಬಂದುಬಿಟ್ವಿ ನೋಡಿಯಪ್ಪ, ಮನೆ ಬಂದ ತಕ್ಷಣ ಎಲ್ರಿಗೂ ರೋಗ ಅಂತ ನರಳ್ತಾ ಇದ್ದೀವಿ, ಮನೇಲಿ ಶಾಂತಿ ಅನ್ನೋದೇ ಇಲ್ಲ, ಸಂತೋಷ ಅನ್ನೋದೇ ನಾವು ಕಂಡಿಲ್ಲ. ಆ ಮನೇಲಿದ್ದಾಗ ತುಂಬ ಸಂತೋಷವಾಗಿದ್ವಿ, ಯಾವ ರೋಗಗಳು ಇಲ್ಲ, ಒಂದೊತ್ತು ತಿಂದರೂ ಕೂಡ ನಾವು ಆನಂದವಾಗಿದ್ವಿ, ಯಾವ ಕಾಯಿಲೆ ಇರಲಿಲ್ಲ. ಇವತ್ತು 3 ಹೊತ್ತು ದುಡಿತೀವಿ, ಚೆನ್ನಾಗಿ ದುಡ್ಡಿದೆ, ಆದರೆ ದುಡ್ದಿದ್ದೆಲ್ಲ ತೊಗೊಂಡು ಆಸ್ಪತ್ರೆಗೆ ಆಗ್ತಾ ಇದ್ದೀವಿ ನೋಡಿ. ತಿಂಗಳಿಗಿಲ್ಲ ಅನ್ನೋ ಒಂದು 10,000 ರೂಪಾಯಿ ಮಾತ್ರೆ, ಟಾನಿಕ್, ಇಂಜೆಕ್ಷನ್ಗೆ ಸುರಿತಾ ಇದ್ದೀವಿ. ಮನೇಲಿ ಸಂತೋಷನೇ ಇಲ್ಲ. ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಒಬ್ರಿಗೊಬ್ರು ಮನೇಲಿ ತುಂಬ ಕಚ್ಚಾಡ್ತೀವಿ, ತುಂಬ ನಮಗೆ ನೋವಿದೆ ಮನಸ್ಸಲ್ಲಿ ಅಂತ ಹೇಳ್ತಿರ್ತಾರೆ. ಈ ಥರ ಎಷ್ಟೋ ಜನ ನಂತರ ಬಂದು ಹೇಳ್ಕೊಳ್ತಾರೆ. ಹೀಗಿದ್ದಾಗ ಅವ್ರ ಮನೇಲಿ ವಾಸ್ತು ದೋಷ ಇದೆ, ಅದಕ್ಕೆ ನಾವು ಹಿಂಗೆ ಆಡ್ತಾ ಇದ್ದೀವಿ ಅಂತ. ಆದಾಯ ಚೆನ್ನಾಗಿದೆ, ಓದೋದಲ್ಲಿ ಯಾರಾದರೂ ತೊಂದರೆ ಇಲ್ಲ, ಮಕ್ಕಳಲ್ಲಿ ಎಲ್ಲ ಚೆನ್ನಾಗಿದೆ, ಆದರೆ ಮನೇಲಿ ರೋಗ ಮತ್ತು ಶಾಂತಿ ಇಲ್ಲ. ಕೋಟಿಗಟ್ಟಲೆ ದುಡ್ಡಿದೆ ಮನೇಲಿ, ಬೇಕಾದಷ್ಟು ಆಸ್ತಿ ಇದೆ, ಆದರೆ ಶಾಂತಿ ಇಲ್ಲ, ಹ್ಯಾಪಿನೆಸ್ ಇಲ್ಲ, ಪ್ರಾಸ್ಪ್ಯಾರಿಟಿ ಇದೆ, ಅಭಿವೃದ್ಧಿ ಆಗ್ತಿಲ್ಲ. ಇದ್ದಂಗೆ ಇದ್ದೀವಿ ನಾವು ನೋಡಿ. ಪಕ್ಕದ ಮೇಲೆ ಮನೆ ತೊಗೊಂಡ್ರು, ಕಾರ್ ತೊಗೊಂಡ್ರು, ಸ್ಕೂಟ್ರ್ ತೊಗೊಂಡ್ರು, ಏನೇನೋ ತೊಗೊಂಡ್ರು, ನಾವು ಇದ್ದಂಗೆ ಇದ್ದೀವಿ, ಏನೂ ಚೇಂಜ್ ಆಗಿಲ್ಲ, ಆದರೆ ಹೆಂಗೋ ಇರೋದು ಜೀವನ ಮಾಡ್ಕೊಂಡು ಆರಾಮಾಗಿದ್ದೀವಿ ಅಂತ ಮಾತಲ್ಲಿ ಹೇಳ್ತಿರ್ತಾರೆ. ಈ ಥರ ಇದ್ದಂಥ ಸಮಯದಲ್ಲಿ ಅವ್ರ ಮನೇಲಿ ಜಾತಕ ದೋಷನ ಅಥವಾ ವಾಸ್ತು ದೋಷನ ಅಂತ ನಾವು ಯೋಚನೆ ಮಾಡಿದಾಗ ಅವ್ರ ಮನೆ ಎಲ್ಲೋ ಒಂದು ಕಡೆ ವಾಸ್ತು ದೋಷ ಇರುತ್ತೆ. ಯಾಕೆ ಜಾತಕದಲ್ಲಿ ಏನು ದೋಷ ಇಲ್ಲ, ಚೆನ್ನಾಗಿ ಆದಾಯ ಬರ್ತಿದೆ, ಓದೋದ್ರೆಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅದು ಎಲ್ಲೋ ಒಂದು ಕಡೆ ದೋಷ ಇದೆ. ಕಾರಣ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆಗ ಜ್ಯೋತಿಷ್ಯ ಹತ್ರ ಹೋಗ್ತಾರೆ, ವಾಸ್ತುಶಾಸ್ತ್ರ ಹೇಳೋ ಹತ್ರ ಹೋಗ್ತಾರೆ. ಅವರು ಆ ತಂದಿಡಿ ಇತ್ತಂದಿಡಿ ಅದು ಮಾಡಿ ಅಂತಾರೆ. ಜ್ಯೋತಿಷ್ ಹೇಳೋರು ಒಂದು ದೊಡ್ಡ ಲಿಸ್ಟ್ ಹಾಕ್ಕೊಡ್ತಾರೆ, ಈ ಹೋಮ ಮಾಡಿ, ಆ ಹೋಮ ಮಾಡಿ, ಆ ದಾನ ಮಾಡಿ, ಈ ವಸ್ತು ದಾನ ಮಾಡಿ, ಚಿನ್ನ ಬೆಳ್ಳಿ ಆ ದಾನ ಮಾಡಿ, ಏನೆಲ್ಲ ಮಾಡಿ ಒಂದು 50,000 1 ಲಕ್ಷಕ್ಕೆ ಆಗೋಷ್ಟು ಚೀಟಿಲಿ ಬರೆದು ಕೊಟ್ಟು ಬಿಡ್ತಾರೆ, ಬಿಡ್ತಾರೆ. ಮಾಡಿಸಾದ್ಮೇಲೆ ಗ್ಯಾರಂಟಿ ಏನು ಸುಖವಾಗಿ ಒಳ್ಳೆ ಚೆನ್ನಾಗಿ ಆಗ್ತದೆ ಅಂತ ಪೂಜೆ ಮಾಡಿಸ್ತಾರೆ, ಗ್ಯಾರಂಟಿ ಕೊಡೋದಿಲ್ಲ. ವಾಸ್ತು ಪ್ರಕಾರ ಎಲ್ಲ ಮಾಡಿ ಚೇಂಜ್ ಮಾಡಿಕೊಡ್ತಾರೆ, ಆದರೆ ಕರೆಕ್ಟಾಗಿ ಗ್ಯಾರಂಟಿ ಕೊಡ್ತಾರೆ 100% ಇನ್ಮೇಲೆ ನಿಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು, ನೀವು ಚೆನ್ನಾಗಿರ್ತಾರೆ ಇನ್ಮೇಲೆ ಅಂತ ಯಾರೂ ಕೂಡ ಹೇಳೋದಿಲ್ಲ. ಕಾರಣ ಅದರ ಒಂದು ಮೂಲ ರೂಟ್ ಏನಿದೆ ಅಂತ ಯಾರೂ ತಿಳ್ಕೊಳ್ಳೋದಿಲ್ಲ. ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದು ದೋಷ ನಿವಾರಣೆ ಮಾಡಬೇಕು ಅಂದಾಗ, ಯಾವ ವಾಸ್ತುವಿನಲ್ಲಿ ರೋಗ ರುಜಿನಗಳಿರ್ತದೋ, ಯಾವ ವಾಸ್ತುವಿನಲ್ಲಿ ಅಶಾಂತಿ ಇರ್ತದೋ, ಯಾವ ವಾಸ್ತುವಿನಲ್ಲಿ ಒಂದು ಅಭಿವೃದ್ಧಿ ಆಗೋದಿಲ್ವೋ, ಅಭಿವೃದ್ಧಿ ಅಂದ್ರೇನು, ಒಂದು ಸೈಟ್ ತೊಗೊಳ್ಳೋದಾಗಲಿ, ಮನೆ ಕಟ್ಟೋದಾಗಲಿ, ಅಥವಾ ಏನೋ ಒಟ್ಟಲ್ಲಿ ಇದ್ದದಲ್ಲೇ ಹುಡ್ತಾಗಿಂದಲೂ ಸಾಯೋ ತನಕ ಬಾಡಿಗೆ ಮನೇಲಿದ್ದೇ ಸತ್ತೋಗ್ಬಿಡ್ತಾರೆ, ಅಥವಾ ಹುಡ್ತಾಗಿಂದು ಸಾಯೋ ತನಕ ಇದ್ದದ್ದಲ್ಲೇ ಅದೇ ಮನೇಲಿ ವಾಸ ಮಾಡ್ಕೊಂಡು ಹೆಂಗೂ ಜೀವನ ಮಾಡಿ ಕಳ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅಭಿವೃದ್ಧಿ ಅನ್ನೋದಿಲ್ಲ, ಪ್ರಾಸ್ಪೆರಿಟಿ ಅನ್ನೋದೇ ಇರೋದಿಲ್ಲ. ಆ ಥರ ವಾಸ್ತು ದೋಷ ಇದ್ದಂಥವರಿಗೆ ನನ್ನ ಹತ್ರ ಒಂದು ಸುಲಭ ಆದಂಥ ಉಪಾಯ ಇದೆ. ನೀವು ಯಾರೂ ಮನೆ ಹೊಡೆದಾಕಿ ಹೊಸ ಮನೆ ಕಟ್ಟೋ ಅವಶ್ಯಕತೆ ಇಲ್ಲ, ಅಥವಾ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಯಜ್ಞ ಹೋಮ ಅದು ಇದು ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಅದು ಇದು ಆಬ್ಜೆಕ್ಟ್ ತೊಗೊಂಬಂದು ಮನೇಲಿ ಬೊಂಬೆಗಳಂತೂ ಚೈನಾ ಬೊಂಬೆ, ಜಪಾನ್ ಬೊಂಬೆ ಅಂತೇಳಿ ಅದು ಏನೋ ಒಂದು ಬೊಂಬೆಗಳು ತರ ಮನೇಲಿಟ್ಟು ನೀವು ಆ ವಾಸ್ತುವಿನ ಸರಿಪಡಿಸ್ಕೊಳ್ಳೋ ಸಾಧ್ಯತೆಗೂ ಕೂಡ ಹೋಗೋ ಗೋಜು ಇಲ್ಲ. ಹಾಗಿದ್ಮೇಲೆ ಆ ಒಂದು ವಿಶೇಷವಾದಂಥ ಉಪಾಯ ಟೆಕ್ನಿಕ್ ಏನಂದರೆ, ಮನೆಯಲ್ಲಿ ನಿಮ್ಮ ಪಶ್ಚಿಮ ದಿಕ್ಕಿನಲ್ಲಿ
ಒಂದು ಪಾದರಸದಿಂದ ಮಾಡಿರುವಂಥ ಜಪಮಾಲೆಯನ್ನು ಏನಾದ್ರು ಇಟ್ಬಿಟ್ರೆ ನಾನೀಗ ಹೇಳ್ದಂಥ ಎಲ್ಲ ಸಿಂಪ್ಟಮ್ಸು ನಿವಾರಣೆ ಆಗಿಬಿಡುತ್ತೆ. ಸಿಂಪಲ್. ನೀವೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಹೋಗಿದ್ದೀರಾ, ವಾಸ್ತುಶಾಸ್ತ್ರ ಹೇಳೋತ್ರ ಹೋಗಿದ್ದೀರಾ. ನಾನು ಹೇಳೋದು ಒಂದು ಕೂಡ ನಿಮ್ಮ ಮನೇಲಿ ಈ ಥರ ಏನೋ ದೋಷಗಳಿದ್ರೆ ನಾನು ಹೇಳೋ ಒಂದು ಸಣ್ಣ ಒಂದು ಪರಿಹಾರ ಅದು ನಿಮ್ಮ ಮನೇಲಿ ಮಾಡಿ ನೋಡಿ, ಎಷ್ಟು ಸುಲಭವಾಗಿ ನಿಮ್ಮ ಕಷ್ಟಗಳಲ್ಲಿ ಪರಿಹಾರ ಆಗುತ್ತೆ. ಹಾಗಾದರೆ ಆ ಪರಿಹಾರ ಏನು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ತೀನಿ. ಏನಂದರೆ ಪಾದರಸದಲ್ಲಿ ಮಾಡಿರುವಂಥ ಒಂದು ಜಪಮಾಲೆ. ಬ್ರಹ್ಮಪುರಾಣದಲ್ಲಿ ಒಂದು ಉಲ್ಲೇಖನಿದೆ. ಶಿವನ ವೀರ್ಯದಿಂದ ಉತ್ಪತ್ತಿಯಾದಂಥ ಒಂದು ವಿಶೇಷವಾದಂಥ ಕೆಮಿಕಲ್ಲೇ ಈ ಪಾದರಸ. ಇಂಗ್ಲೀಷ್ನಲ್ಲಿ ಇದಕ್ಕೆ ಮರ್ಕ್ಯುರಿ ಅಂತ ಕರೀತಾರೆ. ಈ ಮರ್ಕ್ಯುರಿ ಅನ್ನೋ ಒಂದು ವಸ್ತು ನಮ್ಮ ಮನೆಯಲ್ಲಿ ಅಂದರೆ ವಾಸ್ತುವಿನಲ್ಲಿ ಇಟ್ಟರೆ ಮರ್ಕ್ಯುರಿಯಿಂದ ಮಾಡಿರೋ ಲಿಂಗ, ಮರ್ಕ್ಯುರಿಯಿಂದ ಮಾಡಿರ್ತಕ್ಕಂಥ ಗಣಪತಿ ಅಥವಾ ಮರ್ಕ್ಯುರಿಯಿಂದ ಮಾಡ್ತಕ್ಕಂಥ ಯಾವುದೇ ದೇವತಾ ವಿಗ್ರಹಗಳನ್ನು ದೇವರ ಮನೇಲಿ ಇಟ್ಬಿಟ್ರೆ ಸಾಕು, ನಾನು ಹೇಳಿದಂಥ ಎಲ್ಲ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ನಿಮ್ಮ ಮನೆಗೆ ಕಾಯಿಲೆ ಅನ್ನೋದೇ ಬರೋದಿಲ್ಲ. ಮನುಷ್ಯನಿಗೆ ವಿಶೇಷವಾದಂಥದ್ದು ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟೇ ಕೊಟ್ಟು ದುಡ್ಡು ಇಟ್ಟಿದ್ರೂ ಪ್ರಯೋಜನ ಇಲ್ಲ. ಆದ್ದರಿಂದ ಯಾರ ಮನೆಯಲ್ಲಿ ಸ್ಫಟಿಕ ಅಥವಾ ತುಳಸಿ ಮಾಲ ಅಲ್ಲ ರುದ್ರಾಕ್ಷಿ ಇರ್ತದೋ ಅಂಥವ್ರ ಮೇಲೆ ಎಲ್ಲ ವಾಸ್ತುದೋಷ ನಿವಾರಣೆ ಆಗುತ್ತೆ. ಜೊತೆಗೆ ಪಶ್ಚಿಮ ದಿಕ್ಕಿನಲ್ಲಿ ಈ ಒಂದು ಸ್ಫಟಿಕ ಅಥವಾ ಪಾದರಸದಿಂದ ಮಾಡಿರ್ತಕ್ಕಂಥ ಒಂದು ವಸ್ತುವನ್ನು ನೀವು ಇಟ್ಟಿದ್ದೇ ಆದರೆ ಎಲ್ಲ ವಾಸ್ತುದೋಷ ನಿವಾರಣೆ ಆಗುತ್ತೆ. ಹಾಗಾದರೆ ಆ ಪಾದರಸದ ಜಪಮಾಲೆ ಹೇಗಿರುತ್ತೆ ಅಂದರೆ ನಾನು ನಿಮಗೊಂದು ಸಣ್ಣದಾಗಿ ತೋರಿಸ್ತೀನಿ ನೋಡಿ. ಇದೇ ಈ ಪಾದರಸದಿಂದ ಮಾಡಿರತಕ್ಕಂಥ ಜಪಮಾಲೆ. ಇದು 6 ಮಿಲಿಮೀಟರ್ನಷ್ಟೊಂದು ಒಂದು ಮಾಡಿರುವಂಥ ಪಾದರಸ. ಇದನ್ನು 108 ಸುಮಾರು 260ರಿಂದ 285 ಗ್ರಾಮ್ನಷ್ಟು ಈ ತೂಕ ಇರುತ್ತೆ. ಇದು ಒಂದೊಂದು 6 mm, 9 mm, 4 mm ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಪಾದರಸದ ಮಣಿಗಳನ್ನು, ಮುತ್ತುಗಳನ್ನು. ಇದು ನೀವು ದಿನನಿತ್ಯ ಮನೆಯಲ್ಲಿ ಈ ಪಾದರಸ ಇರುವಂಥ ಒಂದು ಜಪಮಾಲೆಯನ್ನು ಪಶ್ಚಿಮಕ್ಕೆ ದಿಕ್ಕಿನಲ್ಲಿ ಇಟ್ಬಿಟ್ರೆ ಅಥವಾ ದಿನನಿತ್ಯ ಮನೆ ಯಜಮಾನ ಅಥವಾ ಯಜಮಾನಿ ಈ ಜಪಮಾಲೆ ಇಟ್ಕೊಂಡು ಜಪ ಮಾಡಿದ್ದೇ ಆದರೆ ಭಾಳ ವಿಶೇಷವಾಗಿ ನಾನು ಹೇಳಿದಂಥ ಎಲ್ಲ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ಯಾವ ಜಾತಕದಲ್ಲಿ ಗೋಹತ್ಯ, ಬ್ರಾಹ್ಮಣ ಹತ್ಯ, ಶಿಶು ಹತ್ಯೆ ದೋಷ, ಶಿಶುವನ್ನು ಸಾಯಿಸಿದರೆ, ಮಕ್ಕಳನ್ನು ಕೊಂದಿದ್ರೆ, ಹಸುವನ್ನು ಸಾಯಿಸಿದರೆ, ಬ್ರಾಹ್ಮಣನನ್ನು ಸಾಯಿಸಿದರೆ, ಆ 3 ದೋಷಗಳಿದ್ದರೆ ಅಂಥವ್ರ ಮನೆಯಲ್ಲಿ ಸಾಯೋ ತನಕ ಅಂದರೆ ಆ ವಾಸ್ತುವಿನಲ್ಲಿ ರೋಗಗಳು ಮತ್ತು ಶಾಂತಿ ನೆಲೆಸೋದಿಲ್ಲ. ಅಖಂಡ ರೋಗ ಸಾಯೋ ತನಕ ಮಕ್ಕಳು, ಮೊಮ್ಮಕ್ಕಳು, ಮನೆ ಮಕ್ಕಳೆಲ್ಲರೂ ರೋಗದಲ್ಲೇ ನರಳು ಬಿಡ್ತಾರೆ. ಒಬ್ಬನಿಗೆ ಪೋಲಿಯೋ ಬಂತು ಅಂದರೆ ಇನ್ನು ಆ ಸಂತತಿ ಪೂರ್ತಿ ಪೋಲಿಯೋ ಬರುತ್ತೆ. ಯಾರಲ್ಲಿ ಬ್ರಾಹ್ಮಣ ಹತ್ಯೆ, ಗೋಹತ್ಯೆ, ಶಿಶುಹತ್ಯೆ ದೋಷಗಳಿರ್ತದೋ ಅಂಥ ವಾಸ್ತುವಿನಲ್ಲಿ ಏಳಿಗೆನೇ ಆಗೋದಿಲ್ಲ. ಹಾಗಿದ್ಮೇಲೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಇನ್ನೇನು ಸಾಧನೆ ಅಂದರೆ ಈ ಮರ್ಕ್ಯುರಿಯಿಂದ ಮಾಡಿರುವಂಥ ಈ ಜಪಮಾಲೆ. ಈ ಮರ್ಕ್ಯುರಿ ಭಾಳ ಈಸಿ. ಇದು ಚಿನ್ನದ ಜೊತೆನೂ ಕರಗಿಸ್ಬೋದು, ಬೆಳ್ಳಿ ಜೊತೆನೂ ಕರಗಿಬಿಡುತ್ತೆ. ಚಿನ್ನ ಮತ್ತು ಬೆಳ್ಳಿ ಜೊತೆ ಕರಗಿದಾಗ ಇದಕ್ಕೆ ಅಮಾಲ್ಗಮಸ್ ಅಂತ ಕರೀತಾರೆ, ಕೆಮಿಕಲ್ ನೇಮ್ ಅದು. ಇದನ್ನು ಯಾರು ಜಪ ಮಾಡುವಾಗ ಅಥವಾ ಇದನ್ನು ಮುಟ್ಟುವಾಗ ಬೆರಳಲ್ಲಿ ಚಿನ್ನ ಹಾಕೊಂಡಿರಬಾರ್ದು. ಚಿನ್ನ ಏನಾದ್ರು ಇದಕ್ಕೊಂಚೂರು ಟಚ್ ಆದರೆ ಸಾಕು, ಚಿನ್ನ ಕಪ್ಪಗಾಗಿಬಿಡುತ್ತೆ. ಆದ್ದರಿಂದ ಇದನ್ನು ಯೂಸ್ ಮಾಡೋರಿಗೆ ಒಂದು ಕಂಡೀಷನ್ ಇದೆ, ಬೆರಳಲ್ಲಿ ಎಲ್ಲೂ ಕೂಡ ಚಿನ್ನ ಇಟ್ಕೊಂಡಿರಬಾರ್ದು. ಉಂಗುರ ಆಗಲಿ ಅಥವಾ ಬಳೆಗೂ ಏನಾದ್ರು ಇದೊಂದು ಟಚ್ ಆದರೆ ಸಾಕು, ಕ್ಷಣಮಾತ್ರದಲ್ಲೇ ಅದು ಕಪ್ಪಾಗಿಬಿಡುತ್ತೆ. ಅಷ್ಟು ಪವರ್ ಇದೆ. ಇದು ಬೇಗ ಡಿಸಾಲ್ವ್ ಆಗುತ್ತೆ ಸಿಲ್ವರ್ ಮತ್ತು ಗೋಲ್ಡಲ್ಲಿ. ಸಿಲ್ವರ್ ಮತ್ತು ಗೋಲ್ಡ್ ಇದು ಡಿಸಾಲ್ವ್ ಆದ ತಕ್ಷಣ ಕರೆದ ತಕ್ಷಣವೇ ಅಮಾಲ್ಗಮಾಸ್ ಅಂತ ಒಂದು ಕೆಮಿಕಲ್ ಆಗಿಬಿಡುತ್ತೆ. ಆದ್ದರಿಂದ ಪಾದರಸ ಭಾಳ ವಿಶೇಷ. ಯಾರ ಜಾತಕದಲ್ಲಿ 7.5 ವರ್ಷ ಶನಿ ಇರುತ್ತದೋ ಅಂಥ ಶನಿ ದೋಷ ಇರೋರು ಇದನ್ನು ಯಾವಾಗಲೂ ಮುಟ್ತಾ ಇರಬೇಕು. ಇದನ್ನು ಉಪಯೋಗಿಸ್ಕೊಂಡು ಜಪ ಮಾಡ್ತಾ ಇರಬೇಕು. ಮಲಗುವಾಗ ರಾತ್ರಿ ಹೊತ್ತು ದಿಮ್ಮತ್ತು ಇದು ಇಟ್ಕೊಂಡು ಮಲ್ಕೊಂಡ್ರೆ ಆ ಶನಿ ದೋಷ ನಿವಾರಣೆ ಆಗುತ್ತೆ. ಎಷ್ಟೋ ಜನ ಇದನ್ನು ಉಂಗುರ ಮಾಡಿ ಹಾಕೋತಾರೆ. ಪಾದರಸ ರಿಂಗ್ಗಳು ಈ ರೀತಿ 1-2-3 ಪೀಸ್ನಲ್ಲಿ ಕರಗಿಸಿ ಉಂಗುರ ಮಾಡಿಸ್ಕೊಳ್ತಾರೆ. ಎಷ್ಟೋ ಜನ ಪೆಂಡೆಂಟ್ ಮಾಡ್ಕೊಂಡು ಕತ್ತಿಗೆ ಹಾಕೋತಾರೆ. ಆದ್ದರಿಂದ ಯಾರಿಗೆ ಈ 7.5 ವರ್ಷ ಶನಿ ಅಥವಾ ಬ್ರಹ್ಮಹತ್ಯೆ, ಗೋಹತ್ಯೆ, ಶಿಶುಹತ್ಯೆ ದೋಷ ಇದೆಯೋ ಅಂಥವರು ಈ ಪಾದರಸದ ಜಪಮಾಲೆಯನ್ನು ಮನೇಲಿಟ್ಟಿದ್ದೇ ಆದರೆ ಆ ದೋಷ ನಿವಾರಣೆ ಆಗುತ್ತೆ. ಈ ಮರ್ಕ್ಯುರಿ ಜಪಮಾಲ ಅಥವಾ ಪಾದರಸದ ಜಪಮಾಲೆಯನ್ನು ಯಾರು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಸಮಸ್ತ ರೋಗ ರುಜಿಗಳ ದೋಷ ಮತ್ತು ಅಶಾಂತಿ ಏನಾರಿದ್ದರೆ ತಕ್ಷಣವೇ ಪರಿಹಾರ ಸಿಗುತ್ತೆ. ಹಾಗಾದರೆ ಆ ಜಪಮಾಲೆಯನ್ನು ಪಾದರಸದಲ್ಲಿ ಮಾಡತಕ್ಕಂಥ ಜಪಮಾಲೆಯನ್ನು ಧಾರಣೆ ಮಾಡೋದು ಹೇಗೆ, ಯಾವ ಮುದ್ರೆಯಿಂದ ಧಾರಣೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಮಾಮೂಲಿ ಈಗಾಗಲೇ ಹೇಳಿದ್ದೆ, ಈ ತುಳಸಿ ಮಾಲೆ, ರುದ್ರಾಕ್ಷಿ ಮಾಲೆ, ಸ್ಫಟಿಕ ಮಾಲೆಯನ್ನು ಯಾವ ರೀತಿ ಧಾರಣೆ ಮಾಡಬೇಕೋ ಅದೇ ಮುದ್ರೆನ ಈ ಮರ್ಕ್ಯುರಿ ಅಂದರೆ ಪಾದರಸ ಮಾಲೆಗೂ ಕೂಡ ಯೂಸ್ ಮಾಡ್ಬೋದು. ಏನಂದರೆ ಸೂಚಿ ಮುದ್ರಾ ಅಂತೇಳಿ ನೋಡಿ, ಇದಕ್ಕೆ ಸೂಚಿ ಮುದ್ರಾ ಅಂತ ಹೇಳ್ತಾರೆ.
ಈ ಸೂಚಿ ಮುದ್ರೆಯನ್ನು ಅಂದರೆ ತಂಬು ಅಂಗುಷ್ಟ ಸ್ಟ್ರೈಟಾಗಿರುತ್ತೆ ಮತ್ತು ತರ್ಜನಿ ಅಂದರೆ ಈ ತೋರು ಬೆರಳು ಕೂಡ ನಮ್ಮ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಇರ್ತದೆ. ಈ ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ಕನಿಷ್ಠ ಕಿರು ಬೆರಳು 3 ಸಮವಾಗಿ ಜೋಡಿಸ್ಕೋಬೇಕು. ಈ ಮಿಡಲ್ ಪ್ಯಾಲೆಂಜಸ್, ಈ ಮಧ್ಯದಲ್ಲಿರತಕ್ಕಂಥ ಭಾಗಕ್ಕೆ ಮಿಡಲ್ ಪ್ಯಾಲೆಂಜಸ್ ಅಂತಾರೆ, ಅದು ಮಧ್ಯಪರ್ವ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಇದ್ರ ಮೇಲೆ ಜಪಮಾಲೆಯನ್ನು ಇಟ್ಕೋಬೇಕು. ನೋಡಿ, ಈ ರೀತಿ ಈ ಬೆರಳ ಮೇಲೆ ಇದನ್ನು ಜಪಮಾಲೆಯನ್ನು ಇಡಬೇಕು. ಹೀಗೆ ಜಪಮಾಲೆ ಇಟ್ಟು ಇನ್ನು ಉಳಿದ 2 ಬೆರಳುಗಳನ್ನು ಈ ಮಧ್ಯದ ಬೆರಳಿಗೆ ಸಪೋರ್ಟ್ ಕೊಟ್ಕೋಬೇಕು. ಈ ತೋಳು ಬೆರಳು ಸ್ಟ್ರೈಟಾಗಿರುತ್ತೆ. ಈ ಹೆಬ್ಬೆಟ್ಟು ಮಾತ್ರ ನಾವು ಜಪ ಮಾಡಬೇಕಾದ್ರೆ ಒಂದೊಂದು ಮಣಿಯನ್ನು ಎಳ್ಕೊಳ್ಳುತ್ತೆ ಕೆಳಗಡೆಗೆ, ನಮ್ಮ ಕೆಳಗೆ ಅಧೋಮುಖವಾಗಿ ಈ ರೀತಿ ಎಳ್ಕೊತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಎಂಥ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ರೀತಿ ಜಪ ಮಾಡಬೇಕು. ಈ ರೀತಿ ಜಪ ಮಾಡ್ತಿರ್ಬೇಕಾದ್ರೆ ಯಾವ ಮಂತ್ರ ಹೇಳಬೇಕು ಅನ್ನೋದು ಭಾಳ ವಿಶೇಷ. ಈ ಮಂತ್ರವನ್ನು ಹೇಳಬೇಕು ಅಂದಾಗ ನಿಮಗೆ ಇಷ್ಟವಾದಂಥ ಮಂತ್ರ ನೀವು ಜಪ ಮಾಡಿ, ಅಥವಾ ನಿಮ್ಮ ಗುರುಗಳು ಯಾವುದು ಉಪದೇಶ ಮಾಡಿರ್ತಾರೋ ಆ ಮಂತ್ರ ಜಪ ಮಾಡಿ. ನಿಮ್ಮ ಇಷ್ಟ ದೇವತೆ ನೆನೆಸ್ಕೊಂಡು ಜಪ ಮಾಡಿ, ಇಲ್ಲ ಕುಲದೇವಿಯನ್ನು ನೆನೆಸ್ಕೊಂಡು ಜಪ ಮಾಡಿ. ನಿಮ್ಮ ವಂಶದ ಕುಲದೇವತೆ ಹೆಣ್ಣು ದೇವರು ಜಪ ಮಾಡಿ, ಇಲ್ಲ ನಿಮ್ಮ ಕುಲ, ನಿಮ್ಮ ಗೋತ್ರ, ನಿಮ್ಮ ವಂಶದ ಗಂಡು ದೇವರು ಶ್ರೀನಿವಾಸ ಆಗಿರ್ಬೋದು, ರಾಮ ಆಗಿರ್ಬೋದು, ನರಸಿಂಹರಾಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾವ ದೇವತೆಯೋ ಆ ದೇವರು ನೆನೆಸಿ ಈ ಜಪಮಾಲೆ ಮಾಡ್ತಾ ಇರಬೇಕು. ಇಲ್ಲಿ ಯಾವಾಗ ಇದನ್ನು ಜಪಮಾಲೆಯಲ್ಲಿ ಉಪಯೋಗಿಸೋಣ ಜಪ ಮಾಡ್ತೀವೋ ಇದು ಮುಟ್ತಾ ಏನಾಗುತ್ತೆ, ನಮಗೆ ಡಯಾಬಿಟಿಸು ಕೂಡ ಕಮ್ಮಿ ಆಗುತ್ತೆ. ಅಷ್ಟು ಪವರ್, ಯಾಕೆಂದರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಹೆಬ್ಬೆಟ್ಟಿಂದ ಈ ಮಧ್ಯದ ಬೆರಳಿಂದ ನಾವು ಮುಟ್ತಾ ನಮಗೆ ಅರಿವಿಲ್ದಂಗೆ ಡಯಾಬಿಟಿಸ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೋಗಗಳು ಕೂಡ ನಿವಾರಣೆ ಆಗುತ್ತೆ. ಹೈ ಬ್ಲಡ್ ಪ್ರೆಷರ್ ಇದ್ದರೆ ಇಮಿಡಿಯೇಟಾಗಿ ಕ್ಯೂರ್ ಆಗಿಬಿಡುತ್ತೆ. ಹೈ ಬ್ಲಡ್ ಪ್ರೆಷರ್ ಇದ್ದರೆ ಈ ಸ್ಫಟಿಕ ಮಾಲೆಯಿಂದ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಕ್ ಮತ್ತು ಅಸ್ತಮಾ ರೋಗ, ದಮ್ಮಿನ ರೋಗ ಇದ್ದರೆ ಇದನ್ನು ಯಾವಾಗಲೂ ಮುಟ್ಟೋದ್ರಿಂದ ದಮ್ಮು ರೋಗ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ವಿಲ್ ಪವರ್, ಸ್ಥೈರ್ಯ ಜಾಸ್ತಿ ಆಗುತ್ತೆ ಈ ಪಾದರಸದ ಜಪಮಾಲೆಯನ್ನು ಮುಟ್ಟೋದ್ರಿಂದ. ಯಾವಾಗ ಇದು ಮುಟ್ಟಿ ನಾವು ಜಪ ಮಾಡ್ತೀವೋ ವಿಲ್ ಪವರ್. ಮತ್ತು ಎಷ್ಟೋ ಜನಕ್ಕೆ ಕಾಳಸರ್ಪ ದೋಷದಿಂದ ಸೆಕ್ಷುವಲ್ ಪ್ರಾಬ್ಲಮ್ ಇರುತ್ತೆ, ಸೆಕ್ಸಲ್ಲಿ ಪವರ್ ಕಮ್ಮಿ ಆಗಿರುತ್ತೆ, ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಮ್ಮಿ ಆಗಿರುತ್ತೆ. ಈ ಪಾದರಸನ ಮುಟ್ಟೋದ್ರಿಂದ ಲೈಂಗಿಕ ಕ್ರಿಯೆ ಮಾಡ್ಕೋಬೇಕು ಅನ್ನೋದು, ಸೆಕ್ಸಿನ ಪವರ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಪಾದರಸ ಶಿವನ ವೀರ್ಯದಿಂದ ಉತ್ಪತ್ತಿ ಆಗಿರುವಂಥ ಒಂದು ಅಂಶ. ಬ್ರಹ್ಮಪುರಾಣದಲ್ಲಿ ಗೋಹತ್ಯ, ಸ್ತ್ರೀಹತ್ಯ, ಶಿಶುಹತ್ಯ ಮತ್ತು ಬ್ರಾಹ್ಮಣ ಹತ್ಯೆ ಯಾವುದೇ ದೋಷಗಳನ್ನು ನಾವು ಮಾಡಿದರೆ ಈ ಪಾದರಸನ ಮುಟ್ಟಿದ್ರೆ ಅಥವಾ ಪಾದರಸದಿಂದ ಮಾಡೋ ಲಿಂಗವನ್ನು ಪೂಜೆ ಮಾಡಿದರೆ, ಪಾದರಸದಿಂದ ಮಾಡಿರ್ತಕ್ಕಂಥ ರಿಂಗು ಉಂಗುರಗಳನ್ನು ಧರಿಸಿದ್ರೆ ಆ ದೋಷ ನಿವಾರಣೆ ಆಗುತ್ತೆ ಅಂತ ಈ ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ಯಾರು ಈ ದಿನನಿತ್ಯ ಇದನ್ನು ಸ್ಪರ್ಶ ಮಾಡ್ತಾರೋ ಅಥವಾ ಇದನ್ನು ಇಟ್ಕೊಂಡು ಜಪ ಮಾಡ್ತಾರೋ, 108 ಸಲ ಬೆಳಗ್ಗೆ ಅಥವಾ ಸಂಜೆ ಜಪ ಮಾಡ್ತಾರೋ ಅವ್ರ ಮನೆಯಲ್ಲಿ ರೋಗ ರುಜಿನಗಳೇ ಬರೋದಿಲ್ಲ. ಸೊ ಜಪ ಮಾಡಬೇಕೋ ಇಲ್ವೋ ಅದು ಬೇರೆ ಪ್ರಶ್ನೆ, ಅಥವಾ ಈ ನಮಗೆ ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾವು ನಿಜವಾದ ಇದು ಇಟ್ಟರೆ ಮೇಲೆ ವಾಸ್ತು ಕ್ಯೂರ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಇದು ಟಚ್ ಮಾಡೋದ್ರಿಂದ ಮೆಡಿಕಲ್ ಸೈನ್ಸ್ ಪ್ರಕಾರ, ಈ ಲೇಟೆಸ್ಟ್ ರಿಸರ್ಚ್ ಪ್ರಕಾರ, ಆ ರಿಸರ್ಚಲ್ಲಿ ಏನು ಹೇಳಿದೆ ಅಂದರೆ ಹಾರ್ಟ್ ರೇಟಿಗೆ ಸಂಬಂಧಪಟ್ಟಂಥ, ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗಗಳು ಮತ್ತು ಅಸ್ತಮಾ, ಹೈ ಬ್ಲಡ್ ಪ್ರೆಷರು, ಸೆಕ್ಷುವಲ್ ಪ್ರಾಬ್ಲಮ್ಸ್ ಏನಾದರೆ ಅದೆಲ್ಲ ಕ್ಯೂರ್ ಆಗುತ್ತೆ ಇಮಿಡಿಯೇಟಾಗಿ. ದಿನ ಒಂದು ಅರ್ಧ ಗಂಟೆ ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು. ಇದು ಪವರಿಂದ ನಾನು ಹೇಳಿದಂಥ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ. ಅದರಿಂದ ಒಬ್ಬ ನಾಸ್ತಿಕನು ಕೂಡ ದೇವರೇ ಇಲ್ಲ, ಜಗತ್ತಿನಲ್ಲಿ ಎಂಥ ವಾಸ್ತುದೋಷನೂ ಇಲ್ಲ ಅನ್ನೋವಂಥವ್ನು ಕೂಡ ಇದನ್ನೇನಾದರೂ ಅರ್ಧ ಗಂಟೆ ಸುಮ್ಮನೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು, ಅವನಿಗೆ ಅಗಾಧವಾದಂಥ ವಿಲ್ ಪವರ್ ಬರುತ್ತೆ. ಏನು ಬೇಕಾ ನಾನು ಮಾಡಬಲ್ಲೆ, ಜಯಿಸಬಲ್ಲೆ, ಸಾಧಿಸಬಲ್ಲೆ ಅನ್ನೋ ಒಂದು ಆ ವಿಲ್ ಪವರ್ ಬರಬೇಕು ಅಂದರೆ ಈ ಮರ್ಕ್ಯುರಿ ಬುಧ ಗ್ರಹ, ಇದಕ್ಕೆ ಬುಧ ಗ್ರಹದ ಒಂದು ಅಂಶ ಇದೆ. ಅದರಿಂದ ಯಾರು ಈ ಮನೆಯಲ್ಲಿ ಪ್ರತಿನಿತ್ಯ ಈ ಪಾದರಸದ ಸಂಬಂಧಪಟ್ಟಂಥ ಯಾವುದೇ ವಿಗ್ರಹಗಳಾಗಿರಲಿ, ಜಪಮಾಲೆ ಆಗಿರಲಿ, ಅಥವಾ ಒಂದು ಸಣ್ಣ ಪಾದರಸ ಮನೇಲಿ ಇಟ್ಟಿದ್ರೂ ಕೂಡ ಭಾಳ ಪವರ್ಫುಲ್. ಈ ಒಂದು ವಿಶೇಷವಾದಂಥ ಶಕ್ತಿಯನ್ನು ನಾವು ಮರಿತಾ ಇದ್ದೀವಿ. ಇದೇ ಸಂಸ್ಕಾರ. ಅದರಿಂದ ಯಾರ ಮನೆಯಲ್ಲೂ ಎಂಥ ವಾಸ್ತು ದೋಷ ಇದ್ದರೂ ಕೂಡ ನಾನು ಈ ಕಳೆದ ಸಂಚಿಕೆಯಲ್ಲಿ ಹಲವಾರು ಮಾಲೆಗಳನ್ನು ತೋರಿಸ್ದೆ. ರುದ್ರಾಕ್ಷಿ ಮಾಲೆ, ಸ್ಫಟಿಕ ಮಾಲೆ, ತುಳಸಿ ಮಾಲೆ ಮತ್ತು ಈ ಪಾದರಸದ ಮಾಲೆ, ಹೀಗೆ ಯಾವ ಮಾಲೆಗಳಲ್ಲೂ ಈ ಪಂಚಮಾಲೆಗಳು, ಪಂಚ ಅಂದರೆ 5 ವೆರೈಟಿ ಜಪಮಾಲೆಗಳನ್ನು ನೀವು 5 ದಿಕ್ಕಲ್ಲಿ ಇಟ್ಬಿಟ್ರೆ ಸಾಕು, ನಿಮ್ಮನ್ನ ಎಲ್ಲ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ಪ್ರತಿಯೊಬ್ಬರು ಹೇಳ್ತಾರೆ ನಾವು ಈ ಮನೆಗೆ ಬಂದ ಮೇಲಿಂದ
ತುಂಬ ಕಷ್ಟಪಟ್ವಿ ಅಂತ. ಮನುಷ್ಯ ಅನ್ನೋದು ಜೀವನದಲ್ಲಿ ಉಡೋದು ಒಂದು ದೊಡ್ಡ ಕರ್ಮ. ಹುಟ್ಟಿದ ಮೇಲೆ ಕಷ್ಟ ಸುಖಗಳನ್ನು ಅನುಭವಿಸೋದು ಒಂದು ಕರ್ಮ. ಅದರಿಂದ ಯಾವ ಕಷ್ಟವೂ ಶಾಶ್ವತ ಇಲ್ಲ, ಯಾವ ಸುಖನೂ ಶಾಶ್ವತ ಇಲ್ಲ, ಯಾವ ಬಡತನೂ ಕೂಡ ಶಾಶ್ವತ ಇಲ್ಲ, ಯಾವ ಶ್ರೀಮಂತಿಕೆಯೂ ಕೂಡ ಶಾಶ್ವತ ಅಲ್ಲ, ಯಾವ ರೋಗನೂ ಶಾಶ್ವತ ಅಲ್ಲ, ಆರೋಗ್ಯನೂ ಕೂಡ ಶಾಶ್ವತ ಅಲ್ಲ ಈ ಮನುಷ್ಯನಿಗೆ. ಅದರಿಂದ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ. ನಾನು ಸಾಯೋವರೆಗೂ ಸುಖವಾಗಿರ್ತೀನಿ ಅನ್ನೋದು ಶುದ್ಧ ತಪ್ಪು. ನಾನು ಸಾಯೋವರೆಗೂ ರೋಗನಿಷ್ಠನಾಗೇ ಇರ್ತೀನಿ ಅನ್ನೋದು ಶುದ್ಧ ತಪ್ಪು. ಸಾಯೋವರೆಗೂ ನಾನು ಶ್ರೀಮಂತಿಕೆ ಆಗಿರ್ತೀನಿ ಅನ್ನೋದು ಶುದ್ಧ ತಪ್ಪು. ಸಾಯೋ ತನಕ ನಾನು ಬಡತನ ಆಗಿರ್ತೀನಿ ಅನ್ನೋದು ಶುದ್ಧ ತಪ್ಪು. ಆದ್ದರಿಂದ ಯಾವುದೂ ಶಾಶ್ವತ ಅಲ್ಲ. ಹಾಗಾದರೆ ಶಾಶ್ವತ ಯಾವುದು? ಈ ಭಗವಂತನಲ್ಲಿ ನಾವು ಒಮ್ಮೆ ಐಕ್ಯ ಆಗೋದೇ ಒಂದು ಶಾಶ್ವತ. ಸಾಯೋಷ್ಟರೊಳಗೆ ನಾಮಸ್ಮರಣೆ ಮಾಡೋದೇ ಒಂದು ಅಗಾಧವಾದಂಥ ಒಂದು ಸಾಧನೆ. ಆ ಸಾಧನೆಗೆ ಒಂದು ಮೀಡಿಯಾ ಬೇಕು, ಒಂದು ಏಜೆಂಟ್ ಬೇಕು. ಆ ಏಜೆಂಟ್ಗಳೇ ಈ ಜಪಮಾಲೆಗಳು. ನಮ್ಮಲ್ಲಿ ಆಗದೇ ಇರುವಂಥ ಶಕ್ತಿ ನಮ್ಮಲ್ಲಿ ಜಪಮಾಲೆಗಳಿಂದ ಸಂಪಾದಿಸ್ಬೋದು. ಕಾರಣ ಆ ಒಂದೊಂದು ಸಣ್ಣ ಸಣ್ಣ ಮಣಿಗಳಲ್ಲೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇದೆ. ಆ ಕಾಸ್ಮಿಕ್ ಎನರ್ಜಿಯಿಂದ ಬೇಡ ಅನ್ನೋ ಮನಸ್ಸು ಕೂಡ ಬೇಕು ಅನ್ನೋ ಹಾಗೆ ಮಾಡುತ್ತೆ, ನನಗೆ ಆಗಲ್ಲ ಅನ್ನೋದು ಕೂಡ ಆಗೋ ಹಾಗೆ ಮಾಡುತ್ತೆ. ಆದ್ದರಿಂದ ಆ ಮಂತ್ರ ಈ ಪ್ರತಿಯೊಂದು ಮಾಲೆಯಲ್ಲಿರತಕ್ಕಂಥ ಶಕ್ತಿ, ಈ ಮಂತ್ರ ಪ್ಲಸ್ ಮಾಲೆಯಿರುವಂಥ ಎರಡು ಶಕ್ತಿ ಸೇರಿಕೊಂಡು ನಮ್ಮ ಶರೀರ ಇರತಕ್ಕಂಥ ಉಷ್ಣತೆ ಸೇರಿ ಮತ್ತು ನಮ್ಮ ಮನಸ್ಸಲ್ಲಿರುವಂಥ ಮೆಂಟಲ್ ಎನರ್ಜಿ, ಫಿಸಿಕಲ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ, ಈ ಮೂರು ಎನರ್ಜಿ ಸೇರಿಕೊಂಡು ನಾವು ಎಲ್ಲೋ ಒಂದು ಕಡೆ ಐಕ್ಯ ಆಗೋಕ್ಕೆ ಹೊರಡ್ತೀವಿ. ಆ ಐಕ್ಯ ಸ್ಥಿತಿಯೇ ತುರಿಯ ಸ್ಥಿತಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯ ಅರ್ಧ ಗಂಟೆನಾದ್ರೂ ನಾವು ತುರಿಯ ಸ್ಥಿತಿಗೆ ಹೋಗಬೇಕು. ಅಂದರೆ ಯೂನಿವರ್ಸಲ್ ಎನರ್ಜಿಲಿ ನಾವು ಮರ್ಜ್ ಆಗಬೇಕು. ನಮ್ಮ ಮನಸ್ಸು ಯೂನಿವರ್ಸಲ್ಲಿರೋ ಒಂದು ಮನಸ್ಸಿನ ಜೊತೆಗೆ ಮರ್ಜ್ ಆಗೋಕ್ಕೆ ಸಾಧನೆ ಈ ಜಪ. ಯಾವಾಗ ನಾವು ಜಪ ಬಿಡ್ತೀವೋ ನಾವು ಮೂರ್ಖರಾಗಿ ಬಿಡ್ತೀವಿ. ಯಾವಾಗ ಮೂರ್ಖರಾಗ್ತೀವೋ ನಮ್ಗೆ ಯಾವುದು ಸಿಗೋದಿಲ್ಲ. ನಮ್ಗೆ ಯಾವಾಗ ಸಿಗೋದಿಲ್ವೋ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತೀವಿ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ಜೀವಿತ ಕಾಲದಲ್ಲಿ ಅವನಿಗೆ ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಐಶ್ವರ್ಯ ಇಲ್ಲದೆ ಇರಲಿ, ಅವನು ಎಷ್ಟೇ ಆರೋಗ್ಯವಾಗಿ ಇಲ್ಲದೆ ಇರಲಿ, ಭಗವಂತನ ನೆನೆಯಕ್ಕೆ ಮಾತ್ರ ಬಿಡಬಾರ್ದು. ಅವನು ಸದಾ ನೆನೀತಾ ಇರಬೇಕು. ಅವನು ನೆನೆಯೋದ್ರಲ್ಲೇ ನಮಗೆ ಅಷ್ಟೊಂದು ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಯಾಕಂದರೆ ಯಾವುದೂ ಶಾಶ್ವತ ಅಲ್ಲ ಅಂತ ನಮ್ಮ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಬೇಕು. ಹೀಗಾಗಿ ಮುಂದಿನ ಸಂಚಿಕೆಯಲ್ಲಿ ನಾನು ಕಮಲಾಕ್ಷಿ ಮಾಲಾ ಮಂತ್ರದಿಂದ, ಅಂದರೆ ಕಮಲಾಕ್ಷಿ ಅನ್ನೋ ಮಾಲೆಯಿಂದ ನಾವು ಯಾವ ರೀತಿ ವಾಸ್ತುದೋಷ ನಿವಾರಣೆ ಮಾಡ್ಕೋಬೋದು, ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು ಅನ್ನೋದನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.